ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 50 ವಾಕ್ಯ 25-26. ಇದಲ್ಲದೆ ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ, ಹಾಗೆಯೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಯೋಸೇಫನು 110 ವರ್ಷದವನಾಗಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದ ಒಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು. ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯ ತಿಳಿಸುತ್ತದೆ, ಜೋಸೇಫನು 80 ವರ್ಷ ಈಜಿಪ್ಟ್ ದೇಶವನ್ನು ಸಮಾಧಾನದಿಂದ ಆಳಿದನು. ಹಲ್ಲೆಲೂಯ. ಸುತ್ತಮುತ್ತ ದೇಶದವರು ಯಾರು ಅವನ ಸುತ್ತ ಇದ್ದರೂ ಎಲ್ಲರೊಂದಿಗೆ ಶಾಂತಿ ಸಮಾಧಾನದಿಂದ ದೇಶವನ್ನು ಆಳಿದನು. ಏಕೆಂದರೆ ಅವನೊಂದಿಗೆ ದೇವರು ನೆಲೆಸಿದ್ದರು. ಸದಾ ದೇವರಿಗೆ ಭಯಪಟ್ಟು ಜೀವನ ನಡೆಸುವವನಾಗಿದ್ದನು. ಮುಂದೆ ತನ್ನ ಶವವನ್ನು ಈಜಿಪ್ಟಿನಿಂದ ತೆಗೆದುಕೊಂಡು ಹೋಗಬೇಕೆಂಬುದು ಕೂಡ ತಿಳಿಸುತ್ತಾನೆ. ಜೋಸೇಫನಿಗೆ ದೇವರು ವಾಗ್ದಾನ ನಾಡಿಗೆ ಸೇರಿಸುತ್ತಾರೆ ಎಂದು ನಂಬಿಕೆ ನಿರೀಕ್ಷೆ ಇಟ್ಟಿರುತ್ತಾನೆ. ಅಷ್ಟೊಂದು ಐಶ್ವರ್ಯವುಳ್ಳ ದೇಶವನ್ನು ಜೋಸೇಫನು ಆಸೆಪಡದೆ, ದೇವರು ತೋರಿಸುವ ವಾಗ್ದಾನ ಮಾಡಿದ ದೇಶಕ್ಕೆ ನನ್ನ ಶವವನ್ನು ತೆಗೆದುಕೊಂಡು ಹೋಗಬೇಕೆಂದು ಪ್ರಮಾಣ ಮಾಡಿಸಿಕೊಳ್ಳುತ್ತಾನೆ. ಆಮೇನ್. ವಿಮೋಚನಕಾಂಡ ಅಧ್ಯಾಯ 13 ವಾಕ್ಯ 19. ಇದಲ್ಲದೆ ಯೋಸೇಫನು ಇಸ್ರಾಯೇಲರಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವವನಾದುದರಿಂದ ನೀವು ಹೋಗುವಾಗ ನನ್ನ ಶವವನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಖಂಡಿತವಾದ ಪ್ರಮಾಣವನ್ನು ಮಾಡಿಸಿದುದರಿಂದ ಮೋಶೆಯು ಅವನ ಶವವನ್ನು ಸಂಗಡ ತೆಗೆದುಕೊಂಡು ಹೋದನು. ಹಲ್ಲೆಲೂಯ. ದೇವರಾತ್ಮ ತುಂಬಿ ಮಾತಾಡುವ ಮಾತು ನೆರವೇರಿತು. ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವ ರೀತಿ ಅದ್ಭುತವಾಗಿದೆ. ದೇವರು ಪರಾಕ್ರಮಿಯಾದ ದೇವರು ನಮ್ಮನ್ನು ನಡೆಸುತ್ತಾರೆ. ಹಲ್ಲೆಲೂಯ. ನಿನ್ನ ಕಾಲು ಕಲ್ಲಿಗೆ ತಗುಲದ ಹಾಗೆ ನಡೆಸುತ್ತಾರೆ. ಹಲ್ಲೆಲೂಯ. ಬೇಟೆಗಾರನ ಬಲೆಯಿಂದ ಬಿಡಿಸುತ್ತಾರೆ. ಹಲ್ಲೆಲೂಯ. ದೇವರಲ್ಲಿ ಭಯಭಕ್ತಿಯುಳ್ಳ ಮಕ್ಕಳಿಗೆ ಯಾವ ಕೇಡೂ ಇಲ್ಲ, ಯಾವ ಹಾನಿಯೂ ಇಲ್ಲ. ನಿನ್ನನ್ನು ಅರಸುವವರನ್ನು ಅರಸುತ್ತೇನೆ, ನಿನ್ನನ್ನು ಶಪಿಸುವವರನ್ನು ಶಪಿಸುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರಿಗಾಗಿ ನಿಂತ ಮಕ್ಕಳನ್ನು ದೇವರ ಹಸ್ತ ಹೊತ್ತು ಸಾಗಿಸುತ್ತದೆ. ದೇವರ ಧರ್ಮದ ಬಲಗೈ ನಮ್ಮನ್ನು ಹಿಡಿದು ಸಾಗಿಸುತ್ತದೆ. ಹಲ್ಲೆಲೂಯ. ಜೋಸೇಫನನ್ನು ಹೊತ್ತು ಸಾಗಿಸಿದ ದೇವರು ನಮ್ಮನ್ನು ಹೊತ್ತು ಸಾಗಿಸುತ್ತಾರೆ. ಜೋಸೇಫನಿಗೆ ನೀಡಿದ ಎಲ್ಲ ಆಶೀರ್ವಾದ ನಮಗೂ ನೀಡುತ್ತಾರೆ. ಜೋಸೇಫನ ಸಂಗಡ ದೇವರಿದ್ದರು. ಹಲ್ಲೆಲೂಯ. ಆ ದೇವರನ್ನು ನಮ್ಮಲ್ಲಿ ಬರಮಾಡಿಕೊಳ್ಳೋಣ. ದೇವರಿಗಾಗಿ ಹಂಬಲಿಸೋಣ, ದಾಹದಿಂದ ಹುಡುಕೋಣ, ಆಸಕ್ತಿಯಿಂದ ದೇವರನ್ನು ಕೂಗಿ ಕರೆಯೋಣ. ದೇವರ ರಾಜ್ಯ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಬರಲಿ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಮೊದಲು ತವಕ ಪಡಬೇಕು. ದೇವರ ವಾಕ್ಯ ಭೂಮಿಯ ಕಟ್ಟ ಕಡೆಯ ಭಾಗದವರೆಗೂ ಹಬ್ಬಿ ಹರಡಬೇಕು. ದೇವರ ವಾಕ್ಯದ ಶಾಂತಿ ಸಮಾಧಾನ ನೆಲೆಸಬೇಕು. ಎಲ್ಲರ ಮನೆಗಳಲ್ಲೂ ದೇವರ ವಾಕ್ಯದ ಆಶೀರ್ವಾದ ಇಳಿದು ಬರಬೇಕು. ಯೇಸುವಿನ ದರ್ಶನವನ್ನು ಎಲ್ಲರೂ ಪಡೆಯಬೇಕು. ಜೋಸೇಫನ ಆಶೀರ್ವಾದ, ದೇವರ ಪ್ರಸನ್ನತೆ ಎಲ್ಲರಲ್ಲೂ, ಎಲ್ಲರ ಮನೆಗಳಲ್ಲೂ, ಎಲ್ಲರ ಮನೆಯ ಮಕ್ಕಳಲ್ಲೂ ತುಂಬಿಕೊಳ್ಳಬೇಕು. ಸದಾ ಯೇಸು ಸ್ವಾಮಿಯಲ್ಲಿ ಬೇಡಿ ಪ್ರಾರ್ಥಿಸೋಣ. ಯಜ್ಞದ ಕುರಿಮರಿಯಾದಾತನ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ಸೈತಾನನನ್ನು ಜಯಿಸಲು ಶಕ್ತಿ ಬೇಡೋಣ. ಹಲ್ಲೆಲೂಯ.
ನಾವು ಕೂಡ ಯೇಸುವಿನ ರಕ್ತವನ್ನು ಹಿಡಿದು ಸೈತಾನನನ್ನು ಜಯಿಸುವಂತೆ ಯೇಸುವಿನ ರಕ್ತದ ಖಡ್ಗ ಹಿಡಿದು ಸಾಗೋಣ. ದೇವರ ವಾಕ್ಯದ ಬಲದಲ್ಲಿ ಮುಂದೆ ಸಾಗೋಣ. ಯೇಸುವಿನ ಮೇಲಾದ ನಾಮದಲ್ಲಿ ಪ್ರಾರ್ಥಿಸೋಣ. ಹಲ್ಲೇಲೂಯ. ಕಣ್ಣುಗಳನ್ನು ಮುಚ್ಚಿ ಬೇಡಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆಯೇ, ಸ್ತೋತ್ರ ಯೇಸುವೆ. ಪರಿಶುದ್ಧನು ಮಹೋನ್ನತನು ನೀವು ಅಪ್ಪ. ಉನ್ನತದಲ್ಲಿ ಉನ್ನತನು ನೀವು ಸ್ವಾಮಿ. ಜಗವು ಜಗದಲ್ಲಿರುವುದೆಲ್ಲವೂ ನಿಮ್ಮದು ಸ್ವಾಮಿ. ನಮ್ಮ ಸೃಷ್ಟಿಕರ್ತನು ನೀವು ಅಪ್ಪ. ನಿಮಗೆ ಸ್ತೋತ್ರ. ನಿಮ್ಮ ಧರ್ಮದ ಬಲಗೈಯಲ್ಲಿ ಚಿತ್ರಿಸಿದ ದೇವಾ, ನಿಮಗೆ ಸ್ತೋತ್ರ. 80 ವರ್ಷ ಆಳಿದ ಜೋಸೇಫನಿಗೆ ಆಶೀರ್ವಾದ ನೀಡಿದ ಯೇಸುವೇ ಸ್ತೋತ್ರ. ಜೋಸೇಫನನ್ನು ನಿಮ್ಮ ಬಲಗೈಯಲ್ಲಿ ಚಿತ್ರಿಸಿದ ಹಾಗೆ ನಮ್ಮನ್ನು ಚಿತ್ರಿಸು ಅಪ್ಪ. ಜೋಸೇಫನು ನೀವು ಕೊಟ್ಟ ಕನಸನ್ನು ಧ್ಯಾನಿಸುತ್ತಿದ್ದನು. ನಾವು ಕೂಡ ನಿಮ್ಮ ವಾಕ್ಯವನ್ನು ಅನುಸರಿಸಿ ಧ್ಯಾನಿಸುವಂಥ ಪೂರ್ಣ ಹೃದಯ, ಪೂರ್ಣ ಬಲ, ಪೂರ್ಣ ಪ್ರಾಣದಿಂದಲೂ ನಿಮ್ಮನ್ನು ಆರಾಧಿಸುವಂತೆ ನಮಗೆ ನಿಮ್ಮ ವಾಕ್ಯದ ಬಲ ನೀಡು ದೇವ. ಜೋಸೇಫನು ಎಲ್ಲ ವಿಧವಾಗಿ ಅನುಭವಿಸಿದ ಕಷ್ಟ ಕಣ್ಣೀರನ್ನು ದಾಟಿಸಿದ ಯೇಸುವೆ, ನಿಮಗೆ ಸ್ತೋತ್ರ. ನಮ್ಮನ್ನು ಎಲ್ಲ ಕಷ್ಟಗಳಿಂದ ಸಮಸ್ಯೆಗಳಿಂದ ಬಿಡಿಸಿದ ಯೇಸುವಿನ ರಕ್ತಕ್ಕೆ ಸ್ತೋತ್ರ. ನಿಮ್ಮ ಪರಿಶುದ್ಧ ರಕ್ತದ ಖಡ್ಗವನ್ನು ಹಿಡಿದು ಸಾಗುವಂತೆ ನಿಮ್ಮ ಜ್ಞಾನ ತಿಳುವಳಿಕೆ ನೀಡಿದ ಯೇಸುವೇ ಸ್ತೋತ್ರ. ನಮ್ಮ ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಹಲ್ಲೇಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್.